ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಕೃಷ್ಣ ಕನ್ನಡ ವ್ಲಾಗ್ಸ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋಸ್ ಆಗಿರುತ್ತೆ. ಸೊ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಕೇಳ್ಕೊತೀನಿ. ಇದು ಡೇ ಇನ್ ಮೈ ಲೈಫ್ನ ಫಸ್ಟ್ ಡೇ. ಎದ್ದು ಎಲ್ಲರ ಥರ ನಾನು ಕೂಡ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ನನ್ನ ರಂಗೋಲಿ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಸೇಮ್ ಆ್ಯಸ್ ಯೂಶುವಲ್ ಮನೆ ಕೆಲಸ, ಕಸ ಗುಡಿಸೋದು, ಮನೆ ಒರೆಸೋದು. ಸೊ ಏನು ಟಿಫನ್ ಮಾಡಬೇಕಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಅಮ್ಮ ಇದ್ದರು ನನ್ನ ಜೊತೆ. ಸೊ ಅಮ್ಮ ಐಡಿಯಾ ಕೊಟ್ಟರು, ಏನೂ ವೆಜಿಟೇಬಲ್ಸ್ ಇಲ್ಲದೇ ಇದ್ರಿಂದ ಸೊ ಸಿಂಪಲ್ಲಾಗಿ ಪನ್ನೀರ್ ಇತ್ತು, ಪನ್ನೀರ್ ಯೂಸ್ ಮಾಡಿಕೊಂಡು ಪಲಾವ್ ಮಾಡೋಣ ಅಂಥೇಳಿ ಅಮ್ಮ ಹೇಳಿದ್ರು. ಆ್ಯಂಡ್ ಅಮ್ಮ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಸ್ವಲ್ಪ ಜೀರಿಗೆ ಹಾಕಿದ್ದಾರೆ, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಲೆಕೋಸು ಕೂಡ ಹಾಕಿದ್ದಾರೆ, ಬಟಾಣಿ ಹಾಕಿದ್ದಾರೆ. ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ್ಯಂಡ್ ಇದಕ್ಕೆ ಪನ್ನೀರನ್ನ ಕಟ್ ಮಾಡಿಕೊಂಡು ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಪನ್ನೀರ್ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಧನಿಯಾ ಪುಡಿ, ಅರಿಶಿನದ ಪುಡಿ ಹಾಗೆ ಹಸಿಮೆಣಸಿನ್ಕಾಯಿ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆ್ಯಡ್ ಮಾಡಾದಮೇಲೆ ಅಕ್ಕಿ ತೊಳೆದು ಒಂದು 5 to 10 ಮಿನಿಟ್ಸ್ ಸಾಕು. ಚೆನ್ನಾಗಿ ನೀರಲ್ಲಿ ಇಟ್ಟಿದ್ರು. ಸೊ ನೆಂದಿದೆ ಅಕ್ಕಿ ಚೆನ್ನಾಗಿ. ಸೊ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪು ಮತ್ತು ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಅನ್ನೋ ಮೆಜರ್ಮೆಂಟಲ್ಲಿ ಅಮ್ಮ ನೀರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೀರನ್ನೆಲ್ಲ ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ಸ್ಗೆ ವೆಯ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಮಗೆ ಸಿಂಪಲ್ಲಾಗಿ ಪನ್ನೀರ್ ಟೊಮೆಟೊ ಹಾಕಿ ಪಲಾವ್ ರೆಡಿ ಮಾಡಿದ್ದಾರೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಮ್ಮನ ಕೈ ಅಡುಗೆ ಅಲ್ವಾ, ಚೆನ್ನಾಗಿದ್ದೇ ಇರತ್ತೆ ಆಬ್ವಿಯಸ್ಲಿ. ಯಾರ್ಯಾರು ನಿಮ್ಮ ಅಮ್ಮನ ಕೈ ರುಚಿ ಅಡುಗೆನ ಮಿಸ್ ಮಾಡ್ಕೋತಾ ಇದ್ದೀರಾ, ಸೊ ಅವರೆಲ್ಲ ಕಮೆಂಟ್ ಮಾಡಬೇಕು ನನಗೆ. ಎಲ್ಲ ಆಗಿದೆ. ಸೊ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅಮ್ಮ ಅದನ್ನು ಚೆನ್ನಾಗಿ. ಸೊ ಅದ್ರ ಮಧ್ಯದಲ್ಲಿ ನಾನಿವಾಗ ರೆಡಿ ಆಗೋಣ ಅಂಥೇಳಿ ಬಂದೆ. ಸೊ ಆಫೀಸಿಗೆ ಟೈಮ್ ಆಯ್ತಲ್ವಾ, ಸೊ ನಾನು ಕೂಡ ಆಫೀಸ್ಗೆ ಹೋಗಬೇಕು. ಸೊ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಬಂದಿದ್ದೀನಿ, ರೆಡಿ ಆಗ್ತಾಯಿದ್ದೀನಿ. ಸೊ ಆಫೀಸಿಗೆ ಟೈಮ್ ಆಯಿತು. ಇದು ನನ್ನ ಇವತ್ತಿನ ಔಟ್ಲುಕ್. ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಡ್ರೆಸ್ನ ಪ್ರೈಸ್ ಬಂದು 350 ರುಪೀಸ್ ಇದೆ. ಸೊ ಬೇಕಾದವರು ತೊಗೊಳ್ಳಿ. ಸೊ ರೆಡಿ ಎಲ್ಲ ಆಯಿತು. ಇವಾಗ ದೇವ್ರ ಪೂಜೆ ಮಾಡೋಣ ಬನ್ನಿ. ಸೊ ದೇವ್ರ ಸಾಮಾನು ತೊಳೆಯೋದಕ್ಕೂ ಮುಂಚೆ, ನಾನು ತೊಗೊಳೋದಕ್ಕೂ ಮುಂಚೆ ನೋಡಿ ಈ ಥರ ಇತ್ತು. ಸೊ ನಿನ್ನೆ ಈವ್ನಿಂಗು ಖುಷಿ ದೀಪ ಹಚ್ಚಿದ್ದು, ನಿನ್ನೆ ಸಂಜೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದೆ. ಆಗಲೇ 8:30 ಆಗ್ತಾಯಿದೆ, ಲೇಟ್ ಆಯಿತು. ಸೊ ಎಲ್ಲ ತೊಗೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಸೊ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ, ನನಗೂ ಹಾಗೆ ಒಳ್ಳೇದು ಮಾಡು ಅಂತೇಳಿ ಕೇಳ್ಕೊತಾ, ಇವತ್ತಿನೆಲ್ಲ ಕೆಲಸಗಳು ಒಳ್ಳೇದಾಗಲಿ ಅಂತ ಹೇಳಿ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅಮ್ಮ ಮಾಡಿರೋಂತಹ ಪನ್ನೀರ್ ಪಲಾವ್ನ ಕೂಡ ತಿಂದ್ಕೊಂಡು ಸೊ ಆಫೀಸ್ ಕಡೆಗೆ ಹೊರಟೆ. ಇದು ನನ್ನ ಇವತ್ತಿನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಸೊ ಎಲ್ರಿಗೂ ಬಾಯ್. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಂಪ್ಲೀಟ್ ವಿಡಿಯೋನ ಎಲ್ಲ ನೋಡಿ.